ಧರ್ಮದೊಂದಿಗೆ ಬೆರೆತಿರುವ ಕೆಲವು ಮೌಢ್ಯದ ಎಳೆಗಳನ್ನು ಅಣ್ಣಾಮಲೈ ಬಳಸಿಕೊಳ್ಳಲು ಯತ್ನಿಸುತ್ತಿರುವುದು ಡಾಳಾಗಿ ಕಾಣಿಸ್ತಾ ಇದೆ. ಕುಸಿದು ಹೋಗಿರುವ ಜನಪ್ರಿಯತೆಯನ್ನು ಇಂತಹ ಕ್ಷುಲ್ಲಕ ಮಾರ್ಗದಲ್ಲಿ ಮರುಪಡೆಯಲು ಯತ್ನಿಸಿದರೆ ಜನರ ಕಣ್ಣಿಗೆ ಗೇಲಿಯ ವಸ್ತುಗಳಾಗಬೇಕಾಗುತ್ತದೆ. ರಾಜಕೀಯದ ಐಡ್ರಾಮಾಗಳು ಹೈಕಮಾಂಡ್ ಧುರೀಣರಿಗೆ ಮೆಚ್ಚುಗೆ ಆಗ್ಬೋದೇನೋ, ಆದರೆ ಇಂತಹ ಕಸರತ್ತುಗಳು ಗಾಳಿ ತುಂಬಿದ ಬಲೂನಿನಂತೆ. ಯಾವುದೋ ಒಂದು ಸಣ್ಣ ಸೂಜಿ ಚುಚ್ಚಿದರೂ ಕೂಡ ಟುಸ್ ಎಂದು ಒಡೆದು ಹೋಗ್ತವೆ. ಕಳೆದು ಹೋದ ವರ್ಚಸ್ಸನ್ನು ಸಕಾರಾತ್ಮಕ ಸಜ್ಜನಿಕೆಯ ಕಾರ್ಯಕ್ರಮಗಳ ಮೂಲಕ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹೊಂದಿರುವ ನಡೆಗಳ ಮೂಲಕ ಮರಳಿ ಪಡೆಯಬೇಕು ಎಂಬುದು ರಾಜಕಾರಣಿಗಳಿಗೆ ಪಾಠ ಆಗಬೇಕಾಗಿದೆ. ವೀಕ್ಷಕರೇ ನಮಸ್ಕಾರ. ಈ ಮೂವರಲ್ಲಿ ಉತ್ತಮ ನಟ ಯಾರು? ಹೀಗೊಂದು ಚರ್ಚೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿ.ಟಿ. ರವಿ, ಮುನಿರತ್ನ ಮತ್ತು ಅಣ್ಣಾಮಲೈ ಸುತ್ತ ಶುರುವಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಧಾನ ಪರಿಷತ್ನಲ್ಲಿ ಅಶ್ಲೀಲವಾಗಿ ನಿಂದಿಸಿದಂತಹ MLC ಸಿ.ಟಿ. ರವಿ, HIV ಹನಿ ಟ್ರ್ಯಾಪ್ ಮತ್ತು ಅತ್ಯಾಚಾರ ನಡೆಸಿದ ಆರೋಪ ಎದುರಿಸುತ್ತಿರುವ ಮೊಟ್ಟೆಯೇಟಿನ ಖ್ಯಾತಿಯ MLA ಮುನಿರತ್ನ, ತಮಿಳುನಾಡಿನ ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಆದ ಲೈಂಗಿಕ ದೌರ್ಜನ್ಯ ಖಂಡಿಸಿ ಹೋರಾಟ ಮಾಡ್ತಿರುವಂತಹ ತಮಿಳುನಾಡು BJP ಅಧ್ಯಕ್ಷ ಅಣ್ಣಾಮಲೈ. ಈ ಮೂವರ ವರಸೆಗಳನ್ನು ನೋಡ್ತಿರುವಂತಹ ಜನ ಇವರಲ್ಲಿ ಉತ್ತಮ ನಟ ಯಾರು ಎಂದು ವ್ಯಂಗ್ಯವಾಡ್ತಾ ಇದ್ದಾರೆ. ಈ ಮೂವರು ಕೂಡ ಕಾಕತಾಳೀಯವೆಂಬಂತೆ BJPಯವರು. ಇಂತಹ ವ್ಯಂಗ್ಯಗಳು ಸುಖ ಸುಮ್ಮನೆ ಹುಟ್ಟೋದಿಲ್ಲ. ಮುರಿದು ಹೋಗಿರುವ ವರ್ಚಸ್ಸನ್ನು ಮರುಕಟ್ಟುವ ಯತ್ನದಲ್ಲಿ ರಾಜಕಾರಣಿಗಳು ಸಕಾರಾತ್ಮಕ ದಾರಿಗಳನ್ನು ಹಿಡಿಯದಿದ್ದರೆ ಅವರ ಹಿನ್ನೆಲೆಗೂ ವರ್ತನೆಗೂ ವ್ಯತ್ಯಾಸ ಕಂಡು ಬಂದಾಗ ಸಾಮಾನ್ಯವಾಗಿ ಜನರಿಗೆ ಗೇಲಿಯ ವಸ್ತುಗಳಾಗ್ತಾರೆ. ಅವರು ಮಾಡುವ ಕಸರತ್ತುಗಳು ರಾಜಕೀಯ ಐಡ್ರಾಮಾ ಎಂಬ ಟೀಕೆಗೆ ಗುರಿಯಾಗ್ತವೆ. ಕೋಮುದ್ವೇಷ ಭಾಷಣಗಳಿಗೆ ಹೆಸರಾದ ಸಿ.ಟಿ. ರವಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಅದಕ್ಕೆ ಪಕ್ಷದೊಳಗಿನ ಆಂತರಿಕ ಬೇಗುದಿಯೂ ಕೂಡ ಕಾರಣ ಎನ್ನುತ್ತವೆ ರಾಜಕೀಯ ವಿಶ್ಲೇಷಣೆಗಳು. BL ಸಂತೋಷ್ ಮಠದ ನೆಚ್ಚಿನ ಮುಖವಾಗಿರುವ ಸಿ.ಟಿ. ರವಿ ಪಕ್ಷ ನೀಡಿದ ಜವಾಬ್ದಾರಿಗಳನ್ನು ರಾಷ್ಟ್ರಮಟ್ಟದಲ್ಲೂ ನಿಭಾಯಿಸಿದವರು. ಆದರೆ ಸ್ವತಃ ಅವರೇ ಸೋತಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಅವರನ್ನು ಸದನದ ಒಳಗೆ ಕರೆದುಕೊಳ್ಳಾಯಿತು. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದಂತಹ ರಾಜರಾಜೇಶ್ವರಿ ನಗರವು ಹಲವು ಕಾರಣಗಳಿಗೆ ಸುದ್ದಿಯಾಗಿರುವಂತಹ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ ಅವರು ಆ ಕ್ಷೇತ್ರದ ಪ್ರಬಲ ಪ್ರತಿಸ್ಪರ್ಧಿ. ಇವರ ವಿರುದ್ಧ 2 ಸಲ ತಿಣುಕಾಡಿ ಗೆದ್ದಿರುವ ಮುನಿರತ್ನ ಅವರು ಸಚಿವರಾಗಿಯೂ ಕೆಲಸ ಮಾಡಿದವರು. BJPಯೊಳಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸ್ವಪಕ್ಷದವರ ಮೇಲೆ HIV ಹನಿ ಟ್ರ್ಯಾಪ್ ನಡೆಸಲು ಯತ್ನಿಸಿದಂತಹ ಗುರುತರ ಆಪಾದನೆ ಮುನಿರತ್ನ ಅವರ ಮೇಲಿದೆ. ಜೊತೆಗೆ BJP ಕಾರ್ಯಕರ್ತೆಯ ಮೇಲೆ ಸಿಗಿರುವ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಚಾರ್ಜ್ ಶೀಟ್ಗಳು ಸಲ್ಲಿಕೆ ಆಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದಂತಹ ತಮಿಳುನಾಡಿನ ಅಣ್ಣಾಮಲೈ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು BJP ಸೇರಿಕೊಂಡರು. ತಮಿಳುನಾಡು BJP ರಾಜ್ಯಾಧ್ಯಕ್ಷ ಹುದ್ದೆಯು ಕೂಡ ಅವರಿಗೆ ದೊರಕಿತು. ಕರ್ನಾಟಕದಲ್ಲಿ ಮಾಧ್ಯಮಗಳ ಕಾರಣಕ್ಕೆ ಅಣ್ಣಾಮಲೈ ಸಿಂಗಂ ಆಗಿ ಬಿಂಬಿತರಾದವರು. ರಾಜಕೀಯ ಪ್ರವೇಶಿಸಿದ ಮೇಲೆ ದಿನಕ್ಕೊಂದು ಸ್ಟಂಟ್ ಪ್ರದರ್ಶಿಸಿ ಈಗ ಸುದ್ದಿ ಆಗ್ತಾ ಇದ್ದಾರೆ. ದ್ರಾವಿಡ ಚಳುವಳಿಗಳನ್ನೆಲ್ಲ ತಮಿಳುನಾಡಿನಲ್ಲಿ BJPಗೆ ಅಂತಹ ನೆಲೆಯೇನೂ ಇಲ್ಲ. ಹೀಗಾಗಿ ಸ್ವತಃ ಅಣ್ಣಾಮಲೈ ಅವರೇ 2 ಸಲ ಚುನಾವಣೆಯಲ್ಲಿ ಸೋತರು. ಈಗ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಈ ಮೂವರು BJP ನಾಯಕರು ಇತ್ತೀಚೆಗೆ ನಡೆಸಿದಂತಹ ಕಸರತ್ತುಗಳು ಸುದ್ದಿ ಮಾಧ್ಯಮಗಳಿಗೆ ಫೇವರೇಟ್ ಆದವು. ಸಚಿವೆಯನ್ನು ಅಸಂವಿಧಾನಿಕ ಪದಗಳಿಂದ ನಿಂದಿಸಿದರೂ ಕೂಡ ಸಿ.ಟಿ. ರವಿ ಅವರನ್ನು ಹೀರೋ ಎಂಬಂತೆ ಬಿಂಬಿಸಲಾಯಿತು. ತಲೆಗೆ ಪೆಟ್ಟಾಗಿದೆ ಎಂದು ಬ್ಯಾಂಡೇಜ್ ಕಟ್ಟಿಕೊಂಡು ಸಿ.ಟಿ. ರವಿ ಸುತ್ತಾಡುತ್ತಿದ್ದಾಗ ಅವರ ಮನೆಯ ಅಡುಗೆ ಕೋಣೆಗೆ ಹೋದಂತಹ ಮಾಧ್ಯಮಗಳು ಸಿ.ಟಿ. ರವಿಗಾಗಿ ಸಿದ್ಧವಾಗುತ್ತಿದೆ ಭರ್ಜರಿ ಭೋಜನ ಎಂಬಂತಹ ಕ್ಷುಲ್ಲಕ ವರದಿಗಳನ್ನು ಮಾಡಿದ್ವು. ಗೋಧಿ ಮೀಡಿಯಾಗಳಿಂದ ಇದಕ್ಕಿಂತ ಹೆಚ್ಚಿನದೇನೋ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಯಾವ ವಿಚಾರಕ್ಕೆ ಸಿ.ಟಿ. ರವಿ ಅವರನ್ನು ಹೊರಹಾಕಬೇಕಾಗಿತ್ತೋ ಅದೇ ವಿಚಾರಕ್ಕೆ ಸಿ.ಟಿ. ರವಿ ಅವರನ್ನ BJP ಪುರಸ್ಕರಿಸಿದ್ದು ರಾಜಕೀಯ ಇಟ್ಟಿರುವಂತಹ ಕೆಟ್ಟ ಹೆಜ್ಜೆಗಳಿಗೆ ಸೂಚನೆ ಕೂಡ ಹೌದು. ಗಂಭೀರ ಪ್ರಕರಣಗಳನ್ನು ಎದುರಿಸುತ್ತಿರುವ ಮುನಿರತ್ನ ಅವರಿಗೆ ಮೊಟ್ಟೆಯೇಟು ಬಿದ್ದ ತಕ್ಷಣ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಸಂಸದ DK ಸುರೇಶ್ ಮತ್ತು ಕುಸುಮ ಹನುಮಂತರಾಯಪ್ಪ ಅವರತ್ತ ಮುನಿರತ್ನ ಬೆರಳನ್ನು ತೋರಿಸಿದ್ರು. ನನ್ನ ಮೇಲೆ ಆಸಿಡ್ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಅಂತ ಅಂದರು. ನನ್ನ ಕೊಲೆ ಮಾಡಲು ಯತ್ನಿಸಲಾಗಿದೆ ಅಂತ ದೂರಿದ್ರು. ಮೊಟ್ಟೆಯೇಟಿಗೆ ಸುಸ್ತಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರು. ಇವರನ್ನು ಉಪಚರಿಸಲು ಬೆಂಗಳೂರು ಗ್ರಾಮಾಂತರ BJP ಸಂಸದ ಡಾಕ್ಟರ್ CN ಮಂಜುನಾಥ್ ಅವರು ದೌಡಾಯಿಸಿದರು. ಇವೆಲ್ಲವೂ ಮಾಧ್ಯಮಗಳಲ್ಲಿ ವರದಿಯಾಯಿತು. ಜನರು ಗೇಲಿ ಮಾಡಲು ಶುರು ಮಾಡಿದರು. ಮುನಿರತ್ನ ಪ್ರಕರಣ ಪೂರ್ವ ನಿಯೋಜಿತ ಎಂದು ಮೂದಲಿಸಿದರು. ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯದ ವಿರುದ್ಧ ಅಣ್ಣಾಮಲೈ ಹೋರಾಟಕ್ಕೆ ಇಳಿದಿದ್ದು ಸ್ವಾಗತಾರ್ಹ. FIR ಕಾಪಿ ಸಾರ್ವಜನಿಕವಾಗಿ ಲಭ್ಯವಾಗಿದ್ದು ಹೇಗೆ? ಸಂತ್ರಸ್ತೆಯ ಗುರುತನ್ನು ಸಾರ್ವಜನಿಕವಾಗಿ ಬಿಟ್ಟುಕೊಟ್ಟಿದ್ದು ಹೇಗೆ? CCTV ಕೆಟ್ಟು ಹೋಗಿದ್ದು ಏತಕ್ಕೆ? ಇತ್ಯಾದಿ ಮೌಲಿಕ ಪ್ರಶ್ನೆಗಳನ್ನು ಅಣ್ಣಾಮಲೈ ಎತ್ತಿದ್ದಾರೆ. ಆದರೆ
ಇದಕ್ಕೆ ಹೊರತಾಗಿಯೂ ಅವರು ಮಾಡುತ್ತಿರುವಂತಹ ಪ್ರಹಸನಗಳು ಅಪ್ರಬುದ್ಧತೆಯಿಂದ ಕೂಡಿವೆ. DMK ಸರ್ಕಾರವನ್ನು ಕೆಳಗಿಳಿಸುವವರೆಗೂ ಚಪ್ಪಲಿ ಧರಿಸಲ್ಲ, ಅಣ್ಣಾವಿಯ ದೌರ್ಜನ್ಯ ಸಂಬಂಧ ದೇವರಿಗೆ ದೂರು ಸಲ್ಲಿಸಲು 6 ಮುರುಗನ್ ದೇವಾಲಯಗಳಿಗೆ ಫೆಬ್ರವರಿಯಲ್ಲಿ ಭೇಟಿ ನೀಡ್ತೇನೆ ಎಂಬಿತ್ಯಾದಿ ಘೋಷಣೆಗಳನ್ನು ಮಾಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ತಮ್ಮ ನಿವಾಸದ ಎದುರು ಚಾಟಿಯಲ್ಲಿ ಹೊಡೆದುಕೊಳ್ಳುವ ಕಾರ್ಯಕ್ರಮವನ್ನು ನಡೆಸಿದ್ರು. ಈ ವಿನೂತನ ವರಸೆ ಜನರ ಗಮನವನ್ನು ಸೆಳೆಯುತ್ತಷ್ಟೇ ಅಲ್ಲದೆ IPS ಅಧಿಕಾರಿಯಾಗಿದ್ದ ವ್ಯಕ್ತಿ ಅನಾಗರಿಕನಂತೆ ವರ್ತಿಸ್ತಾ ಇದ್ದಾರೆ, ಮೌಢ್ಯದ ದಾರಿ ಹಿಡಿದಿದ್ದಾರೆ ಎಂಬ ಮೂದಲಿಕೆಗೂ ಕೂಡ ಗುರಿಯಾಗಬೇಕಾಯಿತು. ಈ 3 ವ್ಯಕ್ತಿಗಳ ವಿದ್ಯಮಾನದಲ್ಲಿ ಕಾಣುವಂತಹ ಒಂದು ಸಣ್ಣ ಎಳೆ ಕುಸಿದು ಹೋಗಿರುವ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಮತ್ತೆ ಮರುರೂಪಿಸುವ ಕಸರತ್ತು ಇಲ್ಲಿ ಕಾಣ್ತಾ ಇದೆ. ಅಣ್ಣಾಮಲೈ ವಿಚಾರವನ್ನು ತೆಗೆದುಕೊಳ್ಳಿ. ಅವರು ಸಾಮೂಹಿಕ ಹೋರಾಟವನ್ನು ನಡೆಸುವಂತಿದ್ದರೆ ವಿದ್ಯಾರ್ಥಿನಿಯರ ಮುಖೇನ ಸರಣಿ ಪ್ರತಿಭಟನೆಗಳನ್ನು ಆಯೋಜಿಸಬಹುದಿತ್ತು, ಅಸೆಂಬ್ಲಿ ಎದುರು ಧರಣಿಗೆ ಕೂರ್ಬೋದಿತ್ತು. ಆದರೆ ಅವರು ಮುನ್ನೆಲೆಗೆ ತಂದಿರುವುದು ಪಾರಂಪರಿಕವಾಗಿ ಚಾಲ್ತಿಯಲ್ಲಿರುವ ಮೌಢ್ಯಗಳನ್ನು ಮತ್ತು ವೈಯಕ್ತಿಕವಾಗಿ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ಕಾರ್ಯತಂತ್ರಗಳನ್ನು. ಧರ್ಮದೊಂದಿಗೆ ಬೆರೆತಿರುವ ಕೆಲವು ಮೌಢ್ಯದ ಎಳೆಗಳನ್ನು ಅಣ್ಣಾಮಲೈ ಬಳಸಿಕೊಳ್ಳಲು ಯತ್ನಿಸುತ್ತಿರುವುದು ಡಾಳಾಗಿ ಕಾಣಿಸ್ತಾ ಇದೆ. ಕುಸಿದು ಹೋಗಿರುವ ಜನಪ್ರಿಯತೆಯನ್ನು ಇಂತಹ ಕ್ಷುಲ್ಲಕ ಮಾರ್ಗದಲ್ಲಿ ಮರುಪಡೆಯಲು ಯತ್ನಿಸಿದರೆ ಜನರ ಕಣ್ಣಿಗೆ ಗೇಲಿಯ ವಸ್ತುಗಳಾಗಬೇಕಾಗುತ್ತದೆ. ರಾಜಕೀಯದ ಐಡ್ರಾಮಗಳು ಹೈಕಮಾಂಡ್ ಧುರೀಣರಿಗೆ ಮೆಚ್ಚುಗೆ ಆಗ್ಬೋದೇನೋ, ಆದರೆ ಇಂತಹ ಕಸರತ್ತುಗಳು ಗಾಳಿ ತುಂಬಿದ ಬಲೂನಿನಂತೆ. ಯಾವುದೋ ಒಂದು ಸಣ್ಣ ಸೂಜಿ ಚುಚ್ಚಿದರೂ ಕೂಡ ಟುಸ್ ಎಂದು ಒಡೆದು ಹೋಗ್ತವೆ. ಕಳೆದು ಹೋದ ವರ್ಚಸ್ಸನ್ನು ಸಕಾರಾತ್ಮಕ ಸಜ್ಜನಿಕೆಯ ಕಾರ್ಯಕ್ರಮಗಳ ಮೂಲಕ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹೊಂದಿರುವ ನಡೆಗಳ ಮೂಲಕ ಮರಳಿ ಪಡೆಯಬೇಕು ಎಂಬುದು ರಾಜಕಾರಣಿಗಳಿಗೆ ಪಾಠ ಆಗಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.